ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಪರಿಣಾಮ ಜಿಲ್ಲೆಯಾದ್ಯಂತ ಜೀವ ತಳೆಯುವಂತ ಜಲಪಾತಗಳು ಮೈದುಂಬಿದ್ದು ಪ್ರವಾಸಿಗರನ್ನ ಇನ್ನಿಲ್ಲದಂತೆ ಆಕರ್ಷಣೆ ಮಾಡ್ತಿವೆ. ಪುಷ್ಪಗಿರಿ ಬೆಟ್ಟತಪ್ಪಲಿನಲ್ಲಿರುವಂತಹ ಕುಮಾರಧಾರ ನದಿ ಮಳ್ಳಳ್ಳಿ ಗ್ರಾಮದ ಕಲ್ಲು ಬಂಡೆಯಿಂದ ಭೋರ್ಗರೆಯುತ್ತಾ ದುಮ್ಮಿಕ್ಕಿ ಜಲಧಾರಿಯಾಗಿ ಪ್ರವಹಿಸುವಂತಹ ದೃಶ್ಯ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡ್ತಿದೆ. ಕೊಡಗಿನಲ್ಲಿ ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಪರಿಣಾಮ ಮಳ್ಳಳ್ಳಿ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇರುವಂತಹ ದೃಶ್ಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇರುವಂತಹ ಫಾಲ್ಸ್ನ ನೋಡೋದಕ್ಕೆ ಸದ್ಯಕ್ಕೆ ಅಲ್ಲಿ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಅಟ್ರಾಕ್ಟ್ ಮಾಡ್ತಿರೋದಂತೂ ಹೌದು. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ನಡುವೆ ಮಡಿಕೇರಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪಾಲೂರು ಶ್ರೀ ಹರಿಶ್ಚಂದ್ರ ದೇವಾಲಯ ಕಾವೇರಿ ನದಿ ಪ್ರವಾಹದಿಂದಾಗಿ ಸಂಪರ್ಕ ಕಡಿತಗೊಂಡು ದ್ವೀಪದಂತಾಗಿದೆ. ದಿನನಿತ್ಯ ಪೂಜೆಗೆ ಅರ್ಚಕರು ಹೋಗಬೇಕು, ಆದರೆ ದೇವಾಲಯಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಆದ್ದರಿಂದ ಕಾವೇರಿಗೆ ಅಕ್ಕಿ, ಹೂ, ಕುಂಕುಮ ಇಟ್ಟು ದಿನನಿತ್ಯ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪ್ರವಾಹದಿಂದ ನಮ್ಮ ಗದ್ದೆ ತೋಟಗಳು ಮುಳುಗಡೆಯಾಗಿದ್ದು ಸಂಕಷ್ಟವನ್ನ ಎದುರಿಸ್ತಾ ಇದ್ದೀವಿ ಅಂತಾರೆ ಮುಖ್ಯ ಅರ್ಚಕ ಅರುಣ್ ಕುಮಾರ್. ಹರಿಶ್ಚಂದ್ರ ದೇವಸ್ಥಾನದ ಅರ್ಚಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ 4 ದಿನಗಳಿಂದ ಕಾವೇರಿ ನದಿ ಮಟ್ಟ ನೀರು ಏರಿ ದೇವಸ್ಥಾನದ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಆ ಕಾವೇರಿ ತಾಯಿಗೆ ಅಕ್ಕಿ, ಹೂವು, ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ವರ್ಷಂಪ್ರತಿ ಇದೇ ಪರಿಸ್ಥಿತಿ ನಡೀತಾ ಇದೆ. ಹಲವು ವರ್ಷದಿಂದ ಈ ವರ್ಷ ಮಳೆ ಜಾಸ್ತಿ ಆಗಿದೆ. ಇದರಿಂದ ಹೆಚ್ಚು ನೀರು